ನಮಸ್ಕಾರ ಆಂಟಿ. ಎಲ್ಲಪ್ಪ ಹೋಗ್ತಿದ್ಯಾ? ಮೆತ್ತಿಗೆ ಕೇಳಿ ಆಂಟಿ. ಮೆತ್ತಿಗೆ ತಾನೇ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ವಾರ ರೆಂಟ್ ಕೊಡ್ಬೇಕು, ಮರಿಬೇಡ, ಸರಿನಾ? ಅಲೋ ಶೀಲಾ, ಅವ್ನ್ ಪಕ್ಕದ ಮನೆ ಹುಡುಗ ಸರಿಲಾನೆ. ಮೆತ್ತಿಗೆ ಮಾತಾಡೋ, ಅವ್ನಿಗೆ ಕೇಳಿಸುತ್ತೆ. ನಾನ್ ಮೆತ್ತಿಗೆ ತಾನೇ ಮಾತಾಡ್ತಾ ಇದ್ದೀನಿ. ಅವನಿಗೆ ಕೇಳ್ಸಿದ್ರೆ ಕೇಳ್ಸ್ಕೊಳ್ಳಿ ಬಿಡು. ನಾನ್ ನಿಜ ತಾನೇ ಹೇಳ್ತಾ ಇದ್ದೀನಿ. ಶೀಲಾ, ಅವ್ನ್ ಸರಿಲಾ ರೀ. ರೀ ಪದ್ಮಾ, ಚೆನ್ನಾಗಿದ್ದೀರಾ? ನಿಮ್ ಸೊಸೆ ನಿಮ್ ಜೊತೆ ಜಗಳ ಮಾಡ್ಕೊಂಡು ಹೋದ್ಲಲ್ಲ, ತಿರ್ಗಾ ವಾಪಸ್ ಬಂದ್ಲ ಮನೆಗೆ. ಯಾಕೆ ಏನು ಹೇಳ್ದಿರ ಹೋಗ್ತಾ ಇದ್ದೀರಾ ಪದ್ಮಾ ಅವ್ರೆ? ನನ್ನ ಫ್ರೆಂಡ್ ಪದ್ಮ ಯಾವಾಗ್ಲೂ ಅವಳ ಸೊಸೆ ಅವಳ ಜೊತೆ ಜಗಳ ಮಾಡ್ಕೊಂಡೇ ಇರ್ತಾಳೆ. ಇಷ್ಟು ಬೇಜಾರಲ್ಲಿ ಹೋಗ್ತಾ ಇದ್ದಾಳೆ ನೋಡು, ಏನು ಹೇಳ್ದಿರಾ. ಮಗು ಮಲಗ್ತಮ್ಮ. ಅತ್ತೆ ಮೆತ್ತಿಗೆ ಮಾತಾಡಿ, ಅವ್ನು ಮಲಗಿದಾನೆ ನೋಡಿ, ಎದ್ದು ಬಿಟ್ಟ. ಮಗುನ ಯಾವಾಗ್ಲೂ ಮಲ್ಸ್ಕೊಂಡಿರ್ಬೇಡ. ನನ್ ಕೈ ಕೊಡು, ಆಟ ಆಡ್ಸ್ತೀನಿ. ಇಲ್ಲಾಂದ್ರೆ ಸುಮ್ನೆ ಬಿಡು, ಆಟ ಆಡ್ಲಿ. ಆಟ ಆಡಿದ್ರೇನೆ ಮಗು ಬಾಡಿ ಚೆನ್ನಾಗಿ ಬೆಳೆಯೋದು. ಅರ್ಥ ಆಯ್ತಾ? ಏನಿಲ್ಲ ಪುಟ್ಟ, ಮಲ್ಕೋ ಮಲ್ಕೋ. ಯಪ್ಪ ಯಪ್ಪ ಅಪ್ಪ, ಯಾಕಷ್ಟು ಜೋರಾಗಿ ಮಾತಾಡ್ಕೊಂಡಿದ್ದೀರಾ? ಒಬ್ರು ಮಲ್ಗಿದ್ದಾರೆ, ಮೆತ್ತಿಗೆ ಮಾತಾಡ್ಬೇಕಂತ ಚೂರು ಬುದ್ಧಿ ಇಲ್ಲ? ಒಂದ್ ಸ್ವಲ್ಪ ಮೆತ್ತಿಗೆ ಮಾತಾಡಿ.